ನಿನ್ನ ಮೊಮ್ಮಗುದು ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿರುತ್ತೆ 20 ವೀಕ್ಸ್ದು. ಏನು ಮಾಡು ನೀನು. ಮೇಲೆ ಸೊ ಫ್ರೆಂಡ್ಸ್ ಕೆಳಗಡೆನೂ ಇದೆ ಮತ್ತು ಮೇಲ್ಗಡೆನೂ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಹೋಗ್ಬೋದು. ನೋಡಿ ನಮ್ಮಮ್ಮ ಹೋಗ್ತಾ ಇದ್ದಾರೆ. Let's see how he loses. He's using one hand. He's losing 7. ಸೊ ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ. ಅಮ್ಮ ಇಲ್ಲಿ ನೋಡಿ ಹೆಂಗೆ ಕಾಯ್ತಾ ಇದ್ದಾರೆ. ಅಮ್ಮ ಬಾರಮ್ಮ, ಯಾಕೆ ಇಲ್ಲಿ ಕುತ್ಕೊಂಡಿದ್ಯಾ? ಬಾ. ಏನೋ ಫೈರ್ ಇಂಜಿನ್ ಏನೋ ಬರ್ತಾ ಇದೆ. ನಾನು ತೋರಿಸ್ತಿರೋ ಹಾಸ್ಪಿಟಲ್ ಇದೇನೆ. ಸೊ ಇದು ಹಾಸ್ಪಿಟಲ್ ಇಲ್ಲಿಂದ ಶುರುವಾದರೆ ಅಲ್ಲಿವರೆಗೂ ಇದೆ. ಸಕ್ಕ ದೊಡ್ಡ ಹಾಸ್ಪಿಟಲ್ ಇದು. ವೆಸ್ಟ್ ಮೀಡ್ ಹೆಲ್ತ್ ಪ್ರೆಸೆಂಟಾ. ಸೊ ಫ್ರೆಂಡ್ಸ್, ನಾನು ತೋರಿಸ್ತಿರೋ ಹಾಸ್ಪಿಟಲ್ ಇದೇನೆ. ಸೊ ಅಮ್ಮ ಹೋಗ್ತಾ ಇದ್ದಾರೆ ನೋಡಿ. ಅಮ್ಮ ಈ ಸೈಡ್ ಅಲ್ಲ, ಈ ಸೈಡ್, ಇಲ್ಲಿ ಲಾಸ್ಟ್ ಟೈಮ್ ಹೋಗಿದ್ದವ ಈ ಸೈಡ್. ಬೇಡ ಪಾಪ. ಹೌದಾ? ಅಲ್ಲಿ ಕ್ಯಾಂಪಸ್ ಅಂತ ಇದೆ. ಎಷ್ಟು ದೊಡ್ಡ ಹಾಸ್ಪಿಟಲ್ ಅಂದರೆ ಸಖತ್ ದೊಡ್ಡ ಹಾಸ್ಪಿಟಲ್. ಇಲ್ಲಿ ಎಮರ್ಜೆನ್ಸಿಗೆ ಒಂದು ಡಿಪಾರ್ಟ್ಮೆಂಟ್ ಇದೆ, ಪ್ರೆಗ್ನೆನ್ಸಿಗೆ ಒಂದು ಡಿಪಾರ್ಟ್ಮೆಂಟ್ ಇದೆ, ಮತ್ತು ಇನ್ನು ಚಿಲ್ಡ್ರನ್ಸ್ ಕೇರ್ ಅಂತ ಅದು ಬೇರೆ ಇದೆ. ಇಲ್ಲಿ ಯಾವ ಕಡೆ ಬಂದಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ ಅಂತ ಹುಡ್ಕೋದೆ ಭಾರಿ ದೊಡ್ಡ ಕಷ್ಟ. ಅಮ್ಮ ಅಂತೂ ಸೂಪರ್ ಫಾಸ್ಟಪ್ಪ. ಕರೆಕ್ಟಾಗಿ ನಮ್ಮಮ್ಮ ಇಲ್ಲಿ ಹೋಗಿದ್ರೆ ಹೋಗ್ಬೋದು ಬಾ ಅಂತ ಅಂದರೆ ಕರೆಕ್ಟಾಗಿ ನಾವು ಲಾಸ್ಟ್ ಟೈಮ್ ಸಕ್ಕ ಸುತ್ತಾಡ್ಬಿಟ್ಟಿದ್ವಿ. ಫಸ್ಟ್ ಟೈಮ್ ಬಂದಿದ್ವಿ ಅಲ್ಲಿ ಹಾಸ್ಪಿಟಲ್ಗೆ, ಗೊತ್ತಾಗಿರಲಿಲ್ಲ ಎಲ್ಲಿ ಹೋಗ್ಬೇಕಂತ. ಸೊ ಇವಾಗ ಗೊತ್ತಾಗ್ತಾ ಇದೆ. ಇನ್ನೊಂದು ಏನು ಚೆನ್ನಾಗಿರೋದಂದರೆ ಇಲ್ಲಿ ಅಮ್ಮ ಥರ ನೇಚರ್ ಎಲ್ಲ ಚೆನ್ನಾಗಿದೆ ಅಲ್ವಾ. ನಿಮಗೆ ಹಾಸ್ಪಿಟಲ್ ಅನ್ನೋ ಫೀಲೇ ಕೊಡಲ್ಲ. ಯಾಕಂದರೆ ಎಂಟ್ರೆನ್ಸ್ 4 ಹೋಗಬೇಕು. ಹಬ್ಬ, ಫೈನಲಿ ಬಂದ್ವಿ ಹಾಸ್ಪಿಟಲ್ಗೆ. ಇಲ್ಲಪ್ಪ ಫ್ರೆಂಡ್ಸ್, ಹಾಸ್ಪಿಟಲ್ ಒಳಗಡೆ ಹೇಗಿದೆ ನೋಡಿ. ಏನಕ್ಕಂದರೆ ಇಲ್ಲಿ ಎಲ್ಲ ಕನ್ವೀನಿಯನ್ಸ್ ಥರನೂ ಇದೆ ಅಲ್ವಮ್ಮ. ಇಲ್ಲೆಲ್ಲ ಶಾಪ್ಸ್ ಇದೆ, ಫಾರ್ಮಸಿ ಇದೆ. ಏನಾದರೂ ಎವ್ರಿ ಡೇ ಕನ್ವೀನಿಯನ್ಸ್ ಬೇಕು ಅಂದರೆ ಅದು ಇದೆ. ಮತ್ತು ಹುಷಾರಿರಲ್ಲ ಅಲ್ವಾ ಅವ್ರುಗಳಿಗೆಲ್ಲ. ಸೊ 3 hours later. ಫ್ರೆಂಡ್ಸ್, ಇವಾಗ ತಾನೇ ಮನೆಗೆ ಬಂದ್ವಿ ಹಾಸ್ಪಿಟಲಿಂದ. ಫುಲ್ ಟಯರ್ಡ್ ಆಗೋಯಿತು. ಹೋಗಿ ವೆಯ್ಟಿಂಗ್ ಪೀರಿಯಡೇ ಆಲ್ಮೋಸ್ಟ್ 3 hours ಇತ್ತು. ಸೊ ಹೋದ ತಕ್ಷಣ ಯೂರಿನ್ ಟೆಸ್ಟ್ ಮಾಡಿದ್ರು. ಅದಾದಮೇಲೆ ಮಗುದು ಅದೇ 20 ವೀಕ್ ಸ್ಕ್ಯಾನ್ ಎಲ್ಲ ಬಂದಿರುತ್ತೆ ಡಾಕ್ಟರ್ಗೆ ಅಂತ ಹೇಳಿದ್ನಲ್ಲ, ಆ ಸ್ಕ್ಯಾನ್ ಎಲ್ಲ ಬಂದಿತ್ತು. ಆ ಸ್ಕ್ಯಾನ್ ಎಲ್ಲ ನೋಡಿದ್ರು. ಥ್ಯಾಂಕ್ಫುಲಿ ದೇವ್ರ ದಯೆಯಿಂದ ಎಲ್ಲದೂ ಚೆನ್ನಾಗಿದೆ, ಮಗು ಚೆನ್ನಾಗಿದೆ. ನಂದು ಬ್ಲಡ್ ಪ್ರೆಷರ್ ಟೆಸ್ಟ್ ಮಾಡಿದ್ರು, ಯೂರಿನ್ ಟೆಸ್ಟ್ ಎಲ್ಲ ಮಾಡಿದ್ರು. ಎಲ್ಲದೂ ಇಮಿಡಿಯೇಟಾಗಿ ಆವಾಗಲೇ ಬಂತು ರಿಸಲ್ಟ್ ಎಲ್ಲ. ಏನು ಇದು ಒಂದು 2 hours ಬಂತು. ಚೆನ್ನಾಗಿತ್ತು. ಸೊ ಎಲ್ಲ ಚೆನ್ನಾಗಿದೆ, ಡೋಂಟ್ ವರಿ ಅಂತ ಹೇಳಿದ್ರು. ಮತ್ತು 4 weeks ಆದಮೇಲೆ ಬರಬೇಕು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ 4 weeks ಆದಮೇಲೆ ಹೋಗಿ ತೋರಿಸ್ಕೊಳ್ಳೋದು. ಬಂದ ತಕ್ಷಣ ಸಖತ್ ಹಸಿವಾದ್ರೆ ಹಸಿವಾಗಿತ್ತು. ಆಲ್ಮೋಸ್ಟ್ 3 hours ಕಾಯೋದಲ್ವಾ. ಸೊ ಅದಕ್ಕೆ ಬಂದ ತಕ್ಷಣ ಅಮ್ಮ ಇಲ್ಲಿ ಹಾಲು ಕಾಯಿಸ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಹಾಲು ಕಾಯಿಸ್ಕೊಟ್ಟಿದ್ದಾರೆ. ಅದಕ್ಕೆ ಇದು ಕೇಸರಿ ನೋಡಿ. ಸೊ ಈ ಥರ ಕೇಸರಿ ತೊಗೊಂಬಂದು ಇಟ್ಕೊಂಡಿದ್ದೀವಿ. ಸೊ ಕೇಸರಿ ಹಾಕ್ಕೊಂಡು ಇವಾಗ ಹಾಲು ಕುಡಿತಾ ಇರಬೇಕು. ಇದು ನಾನು ನಿಜ ಇದೇನು ಅಮ್ಮ, ಇದು ಒರಿಜಿನಲ್ ಕೇಸರಿನ? ಈ ಥರ ಇದೆಯಲ್ಲ ಅಲ್ಲ, ಒಂಥರ ಇದು ನೋಡು. ಒರಿಜಿನಲಾ? ಇದು ಹೆಂಗೆ ಗೊತ್ತಾ ಫ್ರೆಂಡ್ಸ್, ನನಗೆ ಗೊತ್ತಿರೋಂಗೆ ಕೇಸರಿ ಅಂದರೆ ಹಾಕಿದ ತಕ್ಷಣ ನಿಧಾನಕ್ಕೆ ಕಲರ್ ಬಿಡಬೇಕಲ್ವಾ. ಇದು ಹಾಕಿದ ತಕ್ಷಣ ಈ ಕುಂಕುಮ ಹಾಕ್ದಂಗೆಲ್ಲ ಆಗ್ತಿದೆ ಫ್ರೆಂಡ್ಸ್. ಹೇಳಿ
ಈ ಕೇಸರಿ ಹಾಲಿಗೆ ಕುಂಕುಮ ಹಾಕ್ದಂಗೆ ಆದರೆ ಅದು ಒರಿಜಿನಲ್ಲ ಅಥವಾ ಡ್ಯೂಪ್ಲಿಕೇಟಾ ಅಂತ. ಎಲ್ಲದೂ ಆಗ್ತಿಲ್ಲ, ಎಲ್ಲ ಪೆಟಲ್ಸು ಆಗ್ತಿಲ್ಲ. ಕೆಲವೊಂದು ಪೆಟಲ್ಸು ಹಾಕಿದ ತಕ್ಷಣ ಕುಂಕುಮ ಹಾಕ್ದಂಗೆ ಕಾಣಿಸುತ್ತೆ. ನೋಡಲ್ಲಿ ಹೆಂಗೆ ಆಗ್ತಿದೆ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಸೊ ಖಂಡಿತ ಗೊತ್ತಿಲ್ಲ ಇದು ಒರಿಜಿನಲ್ ಅಲ್ವಾ ಗೊತ್ತಿಲ್ಲ. ಏನೋ ಇಲ್ಲ, ಇಂಡಿಯನ್ ಸ್ಟೋರ್ ಬರುತ್ತಲ್ಲ ಇಲ್ಲೇ, ಅಲ್ಲಿ ತೊಗೊಂಬಂದಿದ್ದು, ಇಂಡಿಯನ್ ಸ್ಟೋರಲ್ಲಿ ತೊಗೊಂಬಂದಿದ್ದು. ಎಲ್ಲದೂ ಆ ಥರ ಆಗ್ತಾ ಇಲ್ಲ, ಒಂದೊಂದು ಪೆಟಲ್ಸ್ ಅಷ್ಟೇ ಹಾಕಿದ ತಕ್ಷಣ ಈ ಕುಂಕುಮನ ಉದುರಿಸ್ತಿರೋ ಥರ ಬರ್ತಾ ಇದೆ. ಸೊ ಥರ ಆಗ್ತಿದೆ ಫ್ರೆಂಡ್ಸ್. ಅದೇ ಅಪ್ಡೇಟ್ ಹೇಳಬೇಕಿತ್ತು, ವೀಡಿಯೋ ಎಂಡ್ ಮಾಡಿರಲಿಲ್ವಲ್ಲ ಅದಕ್ಕೆ. ಸೊ ಎವ್ರಿಥಿಂಗ್ ಈಸ್ ಫೈನ್. ಸೊ ದೇವ್ರ ದಯೆಯಿಂದ ಇದಾಗಿದೆ. ಸೊ ಇದು ಅಮ್ಮನೂ ತುಂಬ ಸತಿ 2 ಸತಿ ಬಂದಿದೆಯಲ್ಲ ಅಮ್ಮ ನೀನು ಹಾಸ್ಪಿಟಲ್ಗೆ? 3-4 ಸಲ ಬಂದಿದ್ದಾರೆ ಅಮ್ಮನೂ ಕೂಡ. ಸೊ ಬಂದು ಎಲ್ಲದೂ ನಾರ್ಮಲ್ ಅಂತ ಬಂತಲ್ಲ, ಸೊ ಅದೇ ಖುಷಿ ನಮಗೆ. ಬಂದು ಸುಸ್ತಾಗಿದೆ, ಅಡುಗೆನೂ ಇದೆ, ಅನ್ನನೂ ಇದೆ, ಸೊ ಊಟ ಮಾಡಬೇಕು. ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆಯ್ತಂದರೆ ನನ್ನ ಬ್ಲಾಗ್ಸ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ನಾನು ಯಾವಾಗಲೂ ಬ್ಯೂಟಿ ಕಾಂಟೆಂಟ್ ಈ ಥರ ಮಾಡ್ತಿದ್ದವಳು, ಫಸ್ಟ್ ಟೈಮ್ ಈ ಥರ ಡೈಲಿ ವ್ಲಾಗ್ಸನ್ನು ಮಾಡ್ತಾಯಿದ್ದೀನಿ. ಬಿಕಾಸ್ ಯಾಕಂದರೆ ಪ್ರೆಗ್ನೆನ್ಸಿ ಅನ್ನೋದಿರ್ಬೋದು, ಮಗು, ಇದೆಲ್ಲ ಒಂದು ಲೈಫಲ್ಲಿ ಒಂದು ಸತಿ ಬರುವಂಥ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಅದನ್ನೆಲ್ಲ ವ್ಲಾಗ್ ಮಾಡಿ, ಇವನ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಮಗು ಕೂಡ ನೋಡ್ಬೋದು, ನಾವು ಕೂಡ ಪದೇ ಪದೇ ರಿವಿಸಿಟ್ ಮಾಡ್ಬೋದು. ಈ ಈ ಸಿಹಿ ನೆನಪುಗಳಲ್ವ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಯೂಟ್ಯೂಬಲ್ಲಿ ಹಾಕೋಣ ಅಂತ ಈ ಒಂದು ವ್ಲಾಗಿಗನ್ನು ಶುರು ಮಾಡಿದ್ದೀನಿ. ಏನಾದ್ರು ನಿಮಗೆ ಸಜೆಷನ್ಸ್ ಇದ್ದರೆ, ನಾನು ಏನಾದ್ರು ಇನ್ನೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಇದ್ದರೆ, ಅಥವಾ ನಿಮಗೆ ಯಾವ ಥರ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ವ್ಲಾಗ್ಸು ಅಂತ ನಿಮ್ಗೆ ಏನಾದ್ರು ಅನಿಸುತ್ತೆ, ಪ್ಲೀಸ್ ದಯವಿಟ್ಟು ಸಜೆಸ್ಟ್ ಮಾಡಿ. ಆ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಮ್ಮ ಮೂಕ ಅಕ್ಕಿ ಆಗಿದೆ, ಏನು ಮಾತಾಡ್ತಿಲ್ಲ? ನಮ್ಮಮ್ಮ ಫ್ರೆಂಡ್ಸ್ ಏನು ಗೊತ್ತಾ, ಕ್ಯಾಮ್ರಾ ಇಲ್ಲ ಅಂದರೆ ಪಟ 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 ಅಂತ ಮಾತಾಡ್ತಿರ್ತಾರೆ, ಕ್ಯಾಮ್ರಾ ಬಂತಂದರೆ ಫುಲ್ ಕಾನ್ಷಿಯಸ್ ಆಗಿಬಿಡ್ತಾರೆ. ಸೊ ನಮ್ಮಮ್ಮನೂ ಸ್ವಲ್ಪ ಯೂಸ್ಡ್ ಆಗಿ, ಪಾಪ ಫಸ್ಟ್ ವ್ಲಾಗಿಂಗ್ ಅಲ್ವಾ, ಅಟ್ಲೀಸ್ಟ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದೀನಿ, ನಾನು ಯಾವತ್ತೂ ಕ್ಯಾಮ್ರಾ ಫೇಸ್ ಮಾಡಿಲ್ಲ, ಸ್ವಲ್ಪ ಇದಾಗಬೇಕು. ಫ್ರೆಂಡ್ಸ್ ಇನ್ನೊಂದು ಏನು ಹೇಳಬೇಕಂದ್ರೆ, ಲೈಫಲ್ಲಿ ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಸೊ ಅಂದರೆ ಪ್ರೆಗ್ನೆನ್ಸಿ ಅಲ್ಲದೇ ಬೇರೆ ಬೇರೆ ಚೇಂಜಸ್ ಲೈಫಲ್ಲಿ ದೊಡ್ಡ ಚೇಂಜಸ್ ಬರ್ತಾ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಆ ಥರ ಚೇಂಜಸ್ನ ಏನಾಗ್ತಿದೆ ಏನು ಅಂತ ಎಲ್ಲ ಅಪ್ಡೇಟ್ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಪ್ಲೀಸ್ ಆ ವಿಡಿಯೋಗೆ ಸಪೋರ್ಟ್ ಮಾಡಿ. ಸೊ ಎಲ್ಲರಿಗೂ ಇವಾಗ ಆಲ್ಮೋಸ್ಟ್ ನಮಗೆ 5:15 ಆಯ್ತಲ್ವಮ್ಮ, 5:15 ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಮಾಡಮ್ಮ, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೋಬೇಕಾ? ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಅವರು ಮಾಡ್ತಾರೆ, ಮಾಡಲ್ಲ ಅಂದರೆ ಅವರು ಮಾಡಲ್ಲ ಅಂತ ಹಳಬೆ ಅಲ್ವಾ, ಈಗೇನು ಹೊಸ್ತ ಮಾಡ್ತದೆ. ಇದನ್ನ ಕಟ್ ಮಾಡ್ತೀನಿ. ಓಕೆ ಗೈಸ್ ಬಾಯ್, ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ.